ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂದ್ರೆ ಹೀರೆಕಾಯಿ ಚಟ್ನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡೋಣ. 2 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ತಗೊಂಡಿದ್ದೀನಿ, ಮತ್ತೆ ಒಂದು 3 ಹಸಿಮೆಣಸಿನಕಾಯಿ, ಒಂದು 3 ಒಣ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ, ಹಾಗೆ 2 ಹೀರೆಕಾಯಿ ಮತ್ತೆ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ. ಸೊ ಈಗ ಮಾಡೋ ವಿಧಾನ ನೋಡೋಣ. ಫಸ್ಟ್ ಒಂದು ಟೇಬಲ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಈಗೇನ್ ನಾನು ಈ ಹಸಿ ಐಟಮ್ ಇಟ್ಕೊಂಡಿದೀನಿ ಅದನ್ನ ಹುರ್ಕೊಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಜೀರಿಗೆ ಹಾಕೊಂತಾ ಇದ್ದೀನಿ. ಯಾಕಂದ್ರೆ ಜೀರಿಗೆನೆ ಮೇನ್ ಬೇಕಾಗಿರೋದು ಚಟ್ನಿಗೆ, ನಿಮ್ಗೆ ಗೊತ್ತಿದೆ. ಸೊ ಅದ್ರ ಜೊತೆಗೆ ನೋಡಿ ಒಣ ಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಹಾಕೊಂಡು ಜೊತೆಗೆ ಕರ್ಬೇವ್ ಹಾಕೊಂತಾ ಇದ್ದೀನಿ. ಕರ್ಬೇವ್ ಏನಕ್ಕಪ್ಪ ಅಂತಂದ್ರೆ ಚಟ್ನಿಗೆ ಆಬ್ವಿಯಸ್ಲಿ ಕರ್ಬೇವ್ ಚೆನ್ನಾಗಿರುತ್ತೆ ಫ್ಲೇವರು. ಅದ್ರ ಜೊತೆಗೆ 2 ಈರುಳ್ಳಿ ಹೇಳಿದ್ದೆ ಅಲ್ವಾ, 2 ಈರುಳ್ಳಿ ಮತ್ತೆ ಹುಣಸೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಚಟ್ನಿ ಅಲ್ವಾ, ಹಾಗಾಗಿ. ಹಂಗೆ 2 ಟೊಮೊಟೊ ಹಣ್ಣು ಕೂಡ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನಾವೆಷ್ಟು ಫ್ರೈ ಮಾಡ್ತೀವೋ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ತೆಂಗಿನಕಾಯಿನೂ ಕೂಡ ಹಾಕೊಂತಾ ಇದ್ದೀನಿ. ಯಾಕಂದ್ರೆ ಇದನ್ನ ಸ್ಲೋ ಫ್ಲೇಮ್ ಅಲ್ಲೇ ಇಡ್ಬೇಕು. ಯಾಕಂತಂದ್ರೆ ತುಂಬಾ ಜೋರಾಗಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಅಥವಾ ತುಂಬಾ ಜಾಸ್ತಿ ಬೆಂದ್ಬಿಡುತ್ತೆ. ಅದ್ರ ಜೊತೆಗೆ ಈಗ ಸ್ವಲ್ಪ ಕೊತ್ತಂಬರಿನೂ ಹಾಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾದ್ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ, ಸಪ್ರೇಟ್ ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ನಾನೇನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಹೀರೆಕಾಯಿ ಅದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಆ ಪ್ಯಾನ್ ಅಲ್ಲಿ ಬಂದ್ಬಿಟ್ಟು ಫ್ರೈ ಮಾಡಕ್ಕೆ ಜಾಗ ಇರ್ಲಿಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಸಪ್ರೇಟ್ ಪ್ಯಾನ್ ಅಲ್ಲಿ ಹೀರೆಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂತಂದ್ರೆ ಇದನ್ನ ನಾವು ಹೀರೆಕಾಯಿ ಚಟ್ನಿ ಮಾಡೋದ್ರಿಂದ ನಾವು ಹೀರೆಕಾಯಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಅದು ಹಸಿ ವಾಸನೆ ಹೋಗೋ ತರ ನಾನು ತುಂಬಾ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಬಿಕಾಸ್ ಬೇಗ ಬೇಯ್ಲಿ ಅಂತ. ಹಂಗೆ ಸ್ವಲ್ಪ ಉಪ್ಪು ಹಾಕೊಂತಾ ಇದ್ದೀನಿ, ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದ್ರಿಂದ. ಸೊ ನೋಡಿ ಈ ತರ ಫ್ರೈ ಮಾಡ್ಕೊಂತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತಾನೆ ಸಪ್ರೇಟ್ ಎತ್ತಿಟ್ಕೊಂಡು ಒಳ್ಕಲ್ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ನಾನು ಇದನ್ನ ಊರಿಂದ ತರ್ಸ್ಕೊಂಡಿದ್ದೆ ಬೇಕು ಅಂತ. ನೋಡಿ ಒಂದ್ 3 ಸರಿ ನಾನು ಒಳ್ಕಲ್ಲಲ್ಲಿ ತಿರ್ಗಿಸಿದ್ದೇನೆ, ನುಣ್ಣಗಾಗೋಗ್ಬಿಡ್ತು. ಯಾಕಂದ್ರೆ ಅದು ಚೆನ್ನಾಗಿ ಬೆಂದಿತ್ತು, ಅದಕ್ಕೋಸ್ಕರ. ಸೊ ಹಸಿ ವಾಸನೆ ಇರಲ್ಲ ಇವಾಗ ಚಟ್ನಿಲಿ. ಸೊ ಇದು ಈ ತರ ಬೆಂದಿದ್ ಆದ್ಮೇಲೆ ನೋಡಿ ಈ ತರ ನುಣ್ಣಗ್ ರುಬ್ಕೊಂಡೆ ನಾನು. ಆಮೇಲೆ ನಾನೇನ್ ರಿಮೈನಿಂಗ್ ಐಟಮ್ಸ್ ನ ಹುರ್ದು ಸಪ್ರೇಟ್ ಇಟ್ಕೊಂಡಿದ್ದೆ ಅದನ್ನ ಏನ್ ಮಾಡ್ತೀನಿ, ಇದ್ರಲ್ಲಿ ಹಾಕೋತಾ ಇದೀನಿ. ಇದ್ರಲ್ಲಿ ಹಾಕೊಂಡು 4ರಿಂದ 5 ಸರಿ ನಾನು ತಿರ್ಗಿಸ್ದೆ ಅಂತಂದ್ರೆ ನುಣ್ಣಗಾಗ್ಬಿಡುತ್ತೆ. ಹಂಗಂತ ತುಂಬಾ ನುಣ್ಣಗೂ ರುಬ್ಕೊಬಾರ್ದು. ಯಾಕಂತಂದ್ರೆ ಒಳ್ಕಲ್ಲಲ್ಲಿ ಅರಿಯೋ ಚಟ್ನಿ ಬಂದ್ಬಿಟ್ಟು ತುಂಬಾ ನುಣ್ಣಗೆ ಇದ್ ಮಾಡಿದ್ರೆ ಮತ್ ನಾವ್ ಯಾಕೆ ಒಳ್ಕಲ್ಲಲ್ಲಿ ಅರ್ಕೊಬೇಕು, ಮಿಕ್ಸಿಲೇ ಹಾಕೊಂಡ್ಬಿಡ್ಬೋದಲ್ಲ. ಸೊ ಸ್ವಲ್ಪ ತರಿ ತರಿ ಇಟ್ಕೊಳ್ಳೋಣ ಅಂತ. ಯಾಕಂದ್ರೆ ತರಿ ತರಿ ಇದ್ದಷ್ಟು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಅರ್ಧ ಬರ್ಧ ರುಬ್ಕೊಂತಾ ಇದೀನಿ ನಾನು. ಸೊ ಏನು ಎಷ್ಟು ಈಸಿ ಅಂತಂದ್ರೆ ಸ್ವಲ್ಪ ಆಯಿಲ್ ಅಲ್ಲಿ ಹುರ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಅದು ನುಣ್ಣಗಾಗಕ್ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಸ್ವಲ್ಪ ನಿಮ್ಗೆ ಉಪ್ಪು ಬೇಕಂದ್ರೆ ಹಾಕೊಳ್ಳಿ. ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿದೆ ಹೀರೆಕಾಯಿ ಫ್ರೈ ಮಾಡುವಾಗ, ಹಾಗಾಗಿ ನನ್ಗೆ ಉಪ್ಪು ಅವಶ್ಯಕತೆ ಇಲ್ಲ, ಕರೆಕ್ಟ್ ಆಗುತ್ತೆ ಅನ್ಕೋತೀನಿ. ಸೊ ನೋಡಿ ಒಂದ್ 4-5 ಸರಿ ನಾನು ಈ ತರ ಚೆನ್ನಾಗಿ ರುಬ್ಕೊಂಡೆ. ರುಬ್ಕೊಂಡಿದ್ದಾದ್ಮೇಲೆ ಏನಾಗುತ್ತೆ ಅಂತ ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ. ಘಮ 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 ವಾಸನೆ ಬರ್ತಾ ಇರುತ್ತೆ. ಹಂಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತಿದೆ ನಿಜವಾಗ್ಲೂ ಫ್ರೆಂಡ್ಸ್. ನಾನು ಹೇಗೋ ಇರುತ್ತೆ ಟೇಸ್ಟ್ ಅನ್ಕೊಂಡೆ, ಯಾಕಂದ್ರೆ ಇದು ಡಿಫ್ರೆಂಟ್ ರೆಸಿಪಿ ನಾನ್ ಟ್ರೈ ಮಾಡಿದ್ದು. ಹಾಗಾಗಿ ಸ್ವಲ್ಪ ರುಬ್ಬಿದಾದ್ಮೇಲೆ ನೋಡಿ ಈಗ ಒಂದ್ ಬೌಲಲ್ಲಿ ಎತ್ಕೊಂತಾ ಇದೀನಿ, ನನಗ್ ಸಾಕು ಅನ್ನಿಸ್ತು. ಸೊ ಇದ್ರ ಜೊತೆ ಬಿಸಿ ಬಿಸಿ ಅನ್ನ ಕಲ್ಸ್ಕೊಂಡ್ ತಿಂತಾ ಇದ್ರೆ ತುಪ್ಪ ಹಾಕೊಂಡ್ ಬಾಯಲ್ಲಿ ನೀರ್ ಬರುತ್ತೆ ಫ್ರೆಂಡ್ಸ್. ನಿಮಗ್ ನೆನ್ಪಿದ್ಯಾ ಚಿಕ್ಕ ವಯಸ್ಸಲ್ಲಿ ಅಜ್ಜಿದಿರು ಈ ತರ ಚಟ್ನಿ ಒಲ್ಕಲಲ್ಲಿ ಅರ್ದಾಗ ನಮ್ಮ ಅಮ್ಮ ಅವ್ರ ಏನ್ ಮಾಡ್ತಿದ್ರಂತೆ ಅಂದ್ರೆ ರೈಸ್ ನ ಹಾಕ್ಬಿಟ್ಟು ಅದನ್ನ ಫುಲ್ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ತಿನ್ನೋರಂತೆ. ತುಂಬಾ ಚೆನ್ನಾಗಿರೋದಂತೆ ಟೇಸ್ಟ್. ಸೊ ಅದೇ ತರ ನಾನು ಮಾಡೋಣ, ನಮ್ಮಮ್ಮ ಹೇಳ್ತಿದ್ರು ಅಂತ ನಾನೇನ್ ಮಾಡಿದೆ, ಸ್ವಲ್ಪ ರೈಸ್ ಹಾಕಿ ಆ ಒಳ್ಕಲ್ಗೆ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡೆ. ಅಂದ್ರೆ ಅದ್ರಲ್ಲಿ ಇದಿದ್ದೆಲ್ಲ ರೈಸ್ ಕಚ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಸೊ ಇದೇ ತರ ನಿಮ್ಗೆ ನೆನ್ಪಿದ್ಯಾ, ಅಮ್ಮ ಏನಾದ್ರು ಚಿಕನ್ ಅಥವಾ ಮಟನ್ ಮಾಡಿದಾಗ ಲಾಸ್ಟ್ ಅಲ್ಲಿ ನಾನೇನ್ ಮಾಡ್ತಿದ್ದೆ, ಬಾಂಡ್ಲಿ ತಗೋತಿದ್ದೆ. ಯಾಕಂತಂದ್ರೆ ಬಾಂಡ್ಲಿಯಲ್ಲಿ ಸ್ವಲ್ಪ ರೈಸ್ ಹಾಕೊಂಡ್ ಈ ತರ ಕಲ್ಸ್ಕೊಂಡ್ ತಿಂದ್ರೆ ಆ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್. ಇದೇ ತರ ನೀವ್ ಯಾರಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ನೋಡಿ ಹೆಂಗಿದೆ ಅಂತಂದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು. ಮಸ್ಟ್ ಟ್ರೈ ರೆಸಿಪಿ ಇದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಮೊಳ್ಕಲಲ್ಲಿ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು. ಸೊ ಈಗಿನ ಜನರೇಷನ್ ಅವ್ರು ತುಂಬಾ ಕಡಿಮೆ ಜನ ಇದನ್ನೆಲ್ಲ ಫಾಲೋ ಮಾಡೋದು. ಸೊ ನನಗೆ ಆಗಿನ ಕಾಲದ್ದೇ ಟ್ರೈ ಮಾಡ್ಬೇಕು ಅನ್ನೋದೇ ನನ್ಗೆ ಇಷ್ಟ ತುಂಬಾ. ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಬರುತ್ತೆ ನೋಡಿ. ಫೈನಲ್ ಔಟ್ಪುಟ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಮುಂದೆ ಒಂದೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.